ಇವತ್ತು ಕಾನ್ಫಿಡೆಂಟ್ ಗ್ರೂಪ್ನ ಚೇರ್ಮನ್ ಆಗಿರುವಂತಹ ಸಿಜೆ ರಾಯ್ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ಅದನ್ನು ನೋಡೋಣ. ಬೆಂಗಳೂರಲ್ಲಿ ಕೋಟ್ಯಾಧೀಶ ಉದ್ಯಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸೂಸೈಡ್ ಮಾಡಿಕೊಂಡಿದ್ದಾರೆ. ದೇಶದ ಪ್ರತಿಷ್ಠಿತ ಉದ್ಯಮಿಗಳಲ್ಲಿ ಸಿಜೆ ರಾಯ್ ಕೂಡ ಒಬ್ಬರಾಗಿದ್ರು. ಆದರೆ ಇವತ್ತು ರಿಯಲ್ ಎಸ್ಟೇಟ್ ಸೇರಿ ಹಲವು ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಿದ್ರು. ಬಹಳ ದೊಡ್ಡ ಸಾಮ್ರಾಜ್ಯ ಅವ್ರದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 10,000 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿ ಪಾಸ್ತಿಯ ಒಡೆಯ ಅವರು. 10,000 ಕೋಟಿಗೂ ಹೆಚ್ಚು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. ಆದ್ರೆ ಪದೇ ಪದೇ ಐಟಿ ದಾಳಿಗೆ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆನೆಪಾಳ್ಯ ಬಳಿಯ ಕಚೇರಿಯಲ್ಲೇ ಶೂಟ್ ಮಾಡಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಇವತ್ತು ಕೂಡ ಐಟಿ ದಾಳಿ ಆಗಿತ್ತು. ಅಧಿಕಾರಿಗಳ ಎದುರುಗಡೆನೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಕಚೇರಿ, ಮನೆ ಸೇರಿ ಹಲವು ಕಡೆ ಐಟಿ ತಂಡ ಶೋಧವನ್ನ ನಡೆಸಿತ್ತು. ಪಿಸ್ತೂಲ್ನಿಂದ ತಾವೇ ಶೂಟ್ ಮಾಡ್ಕೊಂಡಿದ್ದಾರೆ ಉದ್ಯಮಿ. ಕರ್ನಾಟಕ ಮಾತ್ರವಲ್ಲ, ಭಾರತದ ಪ್ರಮುಖ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಆಗಿದ್ರು. ಇವರು ಕಾನ್ಫಿಡೆಂಟ್ ಗ್ರೂಪ್ ಅಂತಂದ್ರೆ ಬಹಳ ದೊಡ್ಡ ಗ್ರೂಪ್, ನಿಮಗೆ ಗೊತ್ತಿರಬಹುದು. ಕರ್ನಾಟಕ, ಕೇರಳ ಸೇರಿ ಹಲವು ರಾಜ್ಯಗಳಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರವನ್ನ ಇವರು ಮಾಡ್ತಾ ಇದ್ರು. ಆತಿಥ್ಯ ಅಂದ್ರೆ ಹಾಸ್ಪಿಟಾಲಿಟಿ, ಎಜುಕೇಷನ್, ಎಂಟರ್ಟೈನ್ಮೆಂಟು, ವಾಯುಯಾನ ಕ್ಷೇತ್ರಗಳಲ್ಲಿ ಇವರು ಹೂಡಿಕೆಯನ್ನ ಮಾಡಿದ್ರು. ಲ್ಯಾಂಗ್ಫೋರ್ಡ್ ರಸ್ತೆಯ ಮನೆಯಲ್ಲಿ ಗುಂಡು ಹಾರಿಸಿಕೊಂಡು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. 10,000 ಕೋಟಿಗೂ ಹೆಚ್ಚಿನ ಆಸ್ತಿ ಪಾಸ್ತಿಯ ಒಡೆಯರಾಗಿದ್ರು ಕೂಡ. ಐ ಡೋಂಟ್ ಥಿಂಕ್ ಸೊ. ನನಗೆ ಇಂಥ ಪ್ರಕರಣಗಳು ನೋಡಿದಾಗ, ಫಾರ್ ಎಕ್ಸಾಂಪಲ್ ಕಾಫಿ ಡೇ ಸಿದ್ಧಾರ್ಥ್ ಪ್ರಕರಣವನ್ನು ಇಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಅಲ್ಲೇನು ಐ ಟಿ ರೇಡ್ ಆಗಿರಲಿಲ್ಲ. ಅಲ್ಲಿ ಏನಾಗಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಐ ಟಿ ರೇಡ್ ಆಗುತ್ತೆ ಅಂದಾಗ ಯಾಕೆ ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳಾಗೋದ್ರಲ್ಲಿ ಸಕ್ಸಸ್ ಆಗ್ತಾರೆ, ಆ ಲೈಫನ್ನ ಫೇಸ್ ಮಾಡೋದ್ರಲ್ಲಿ ಯಾಕೆ ವಿಫಲರಾಗ್ಬಿಡ್ತಾರೆ ಅಂತ ಅನ್ಸುತ್ತೆ. ಐ ಟಿ ರೇಡ್ ಆಯಿತು ಅಂತಂದರೆ ಅದನ್ನು ಫೇಸ್ ಮಾಡಬೇಕಾಗಿತ್ತು, ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಬಗೆಹರಿಸ್ಕೊಳ್ಬೋದಾಗಿತ್ತು. ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇದ್ರೂ ಮೆಂಟಲಿ ಯಾಕೆ ಇಷ್ಟೊಂದು ವೀಕ್ ಆಗಿರ್ತಾರೆ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ನಮ್ಮ ಪ್ರತಿನಿಧಿ ಸುಚಿತ್ರಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಚಿತ್ರಾ, ಕಾನ್ಫಿಡೆಂಟ್ ಗ್ರೂಪ್ ಇಟ್ಸ್ ಅ ಬಿಗ್ ಗ್ರೂಪ್. ಸೊ ದೇಶದ ಪ್ರತಿಷ್ಠಿತ ಉದ್ಯಮಿಗಳಲ್ಲಿ ಒಬ್ಬರಾಗಿರುವಂತಹ ಸಿಜೆ ರಾಯ್ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸುಚಿತ್ರಾ? ಸರ, ಏನು ಸಾವಿರಾರು ಕೋಟಿಯಷ್ಟು ವ್ಯವಹಾರವನ್ನ ಮಾಡ್ತಾರೆ. ಜೊತೆಗೆ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯು ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಉನ್ನತ ಮಟ್ಟಕ್ಕೆ ಹೆಸರನ್ನ ಮಾಡಿತ್ತು. ಜೊತೆಗೆ ಐಟಿ ಅಧಿಕಾರಿಗಳು ಈ ಒಂದು ಏನು ಹಣ ವರ್ಗಾವಣೆ ಆಗಿರ್ಬೋದು, ಅವರ ಆದಾಯ ಆಗಿರ್ಬೋದು, ಈ ಒಂದು ಸಂಬಂಧಪಟ್ಟಂತೆ ದಾಳಿಯನ್ನ ಕೂಡ ನಡೆಸ್ತಾ ಇದ್ರು. ಪದೇ ಪದೇ ಈ ಒಂದು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಗೆ ಸಂಬಂಧಪಟ್ಟಂತೆ ಚೇರ್ಮನ್ ಆಗಿರುವಂತಹ ಸಿಜೆ ರಾಯ್ ಅವರನ್ನ ಒಂದಷ್ಟು ವಿಚಾರಣೆಗೆ ಕೂಡ ಒಳಪಡಿಸಿದ್ರು. ನಿನ್ನೆಯಿಂದನೂ ಕೂಡ ಐಟಿ ಅಧಿಕಾರಿಗಳು ಒಂದು ಏನು ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಇವತ್ತೂ ಕೂಡ ಬಂದಂತಹ ಐಟಿ ಅಧಿಕಾರಿಗಳು ಕಾನ್ಫಿಡೆಂಟ್ ಗ್ರೂಪ್ಗೆ ಸೇರಿದಂತಹ ಸಾಕಷ್ಟು ಒಂದು ದಾಖಲೆಯನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಪದೇ ಪದೇ ಐಟಿ ಅಧಿಕಾರಿಗಳು ಸಿಜೆ ರಾಯ್ ಅವರ ಒಡೆತನದ ಒಂದು ಕಾನ್ಫಿಡೆಂಟ್ ಗ್ರೂಪ್ ಕಚೇರಿಗೆ ಬಂದು ಐಟಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿ ದಾಳಿಯನ್ನ ನಡೆಸ್ತಾ ಇದ್ರು. ಇದಕ್ಕೆ ಬೇಸತ್ತು ಇದೀಗ ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಆಗಿರುವಂತಹ ಸಿಜೆ ರಾಯ್ ಅವರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದು ಬೆಳಕಿಗೆ ಬಂದಿರುವಂತದ್ದು. ಅಂದ್ರೆ ಕಳೆದ 2 ಗಂಟೆಯ ಹಿಂದೆಯಷ್ಟೇ ಲ್ಯಾಂಗ್ಫೋರ್ಡ್ ರಸ್ತೆಯಲ್ಲಿರುವಂತಹ ಅವರ ಬಂಗ್ಲಾದಲ್ಲಿ ಈ ಒಂದು ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿ ಆನಂತರದಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅವರು ಸಾವನ್ನಪ್ಪಿರುವಂತದ್ದು ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. ಅದೇ ರೀತಿಯಲ್ಲಿ ಇವತ್ತು 3 ಗಂಟೆ ವೇಳೆ ಕಚೇರಿಯಲ್ಲಿ ಪಿಸ್ತೂಲಿನಿಂದ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ನಂತರದಲ್ಲಿ ಸದ್ಯ ಇವರ ಒಂದು ಮೃತದೇಹ ಇದೀಗ HSR ಲೇಔಟ್ ನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇರುವಂತದ್ದು. ಅಂದ್ರೆ ಪದೇ ಪದೇ ಐಟಿ ಅಧಿಕಾರಿಗಳು ಈ ರೀತಿಯಾಗಿ ಸಿಜೆ ರಾಯ್ ಅವ್ರಿಗೆ ಒಂದು ತೊಂದರೆಯನ್ನ ಕೊಟ್ರ ಅಥವಾ ಎಷ್ಟು ಟಾರ್ಚರ್ನ ಕೊಟ್ಟಿರ್ಬೇಕು. ನೀವು ಹೇಳ್ದಾಗೆ ಸಿದ್ಧಾರ್ಥ್ ಅವರ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ಈ ರೀತಿಯ ಒಂದು ಖಾಸಗಿ ಕಂಪನಿಗಳ ಏನು ಒಡೆತನದ MD-ಗಳಾಗಿರ್ಬೋದು, ಐಟಿ ಅಧಿಕಾರಿಗಳ ಒಂದು ದಾಳಿಗೆ ಭಯಪಟ್ಟು ಈ ರೀತಿಯಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಿದ್ದಾರಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ಬೇಕಾಗಿದೆ. ಹಾಗೆ ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಎಲ್ಲೋ ಒಂದ್ ರೀತಿಯಲ್ಲಿ ಅನುಮಾನಕ್ಕೆ ಕೂಡ ಎಡೆ ಮಾಡಿ ಕೊಟ್ಟಿರುವಂತದ್ದು. ಸದ್ಯ ಈ ಬಗ್ಗೆ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸೆಂಟ್ರಲ್ ಡಿಸಿಪಿ ಆಗಿರುವಂತಹ ಅಕ್ಷಯ್ ಎಂ ಹಾಕಿ ಅವರು ಕೂಡ ಬಂದು ಸ್ಥಳಕ್ಕೆ ಬಂದು, ಅಶೋಕನಗರ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಇದೀಗ ಎಲ್ಲಾ ರೀತಿಯ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ
ಪರಿಶೀಲನೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಸ್ಥಳದಲ್ಲೇ ಕೂಡ ಸಾಕಷ್ಟು ಒಂದು ಅಧಿಕಾರಿಗಳು ಹಾಗೆ ಪೊಲೀಸ್ ಆಫೀಸರ್ ಆಗಿರ್ಬೋದು, ಅಶೋಕನಗರ ಇನ್ಸ್ಪೆಕ್ಟರ್ ಹಾಗೆ ಡಿಸಿಪಿ ಸೇರಿದಂತೆ ಎಲ್ಲರೂ ಕೂಡ ಇದೀಗ ಒಳಗೆ ಹೋಗಿರುವಂತದ್ದು. ಸದ್ಯ ಒಳಗೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ಅವರ ಸಂಬಂಧಿಕರು ಕೂಡ ಬಂದು ಒಂದು ಕಾನ್ಫಿಡೆಂಟ್ ಗ್ರೂಪ್ ಕಂಪನಿಯ ಒಂದು ಕಚೇರಿಯ ಹೊರಗೆ ನಿಂತಿರುವಂತದ್ದು. ಸದ್ಯ ಯಾರನ್ನೂ ಕೂಡ ಹೊರಗೆ ಬಿಡ್ತಾ ಇಲ್ಲ. ಸದ್ಯ ಎಲ್ಲಾ ರೀತಿಯ ಯಾವ ಕಾರಣಕ್ಕೆ ಇವರು ಈ ರೀತಿಯಾಗಿ ಮಾಡ್ಕೊಂಡ್ರು, IT ಅಧಿಕಾರಿಗಳಿಗೆ ಒಂದು ಬೆದರಿಕೆ ಪತ್ರ ಅಂತ ಹೇಳಿ ಇದೀಗ ತನಿಖೆಯನ್ನ ಕೂಡ ಮಾಡ್ತಾ ಇರುವಂತದ್ದು. ಸದ್ಯ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪೊಲೀಸರು ಕೂಡ ಕಲೆ ಹಾಕಬೇಕಾಗಿದೆ. ಸಿಂಧೂರ. ಆಲ್ ರೈಟ್ ಸುಚಿತ್ರಾ, ಥ್ಯಾಂಕ್ ಯು ಸುಚಿತ್ರಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.